ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ನೈಟ್ ತನಕ ನನ್ನ ಡೈಲಿ ರೊಟೀನ್ ತೋರಿಸ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ನಾನು ಹಿತೈಷ್ ಇಬ್ಬರೇ. ಸ್ವಲ್ಪ ಇನ್ನೊಂದು ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅವನಿಗೆ. ಸೊ ಹಾಗಾಗಿ ನಾನೇನು ಜಾಸ್ತಿ ಹೊತ್ತು ಬೇಗ ಎಬ್ಸೋದಕ್ಕೆ ಹೋಗೋದಿಲ್ಲ. ಅವನಾಗವನೇ ಯಾವಾಗ ಎದ್ದೇಳ್ತಾನೆ ಎದ್ದೇಳಲಿ ಅಂತ ಸುಮ್ಮನೆ ಬಿಟ್ಟಿರ್ತೀನಿ ನಾನು. ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಬೆಳಗ್ಗೆ ವರ್ಕೌಟೆಲ್ಲ ಮುಗಿಸ್ಕೊಂಡು ಹಿಂದಿನ ದಿನ ರಾತ್ರಿ ನಾನು ಗಿಡಗಳಿಗೆ ನೀರು ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಬಿಟ್ಬಿಟ್ರೆ ಫುಲ್ ಈ ಬಿಸಿಲಿಗೆ ಎಲ್ಲ ಒಣಗೋದಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬಿಸಿಲು ಬರೋ ಅಷ್ಟರಲ್ಲೇ ನೀರೆಲ್ಲ ಹಾಕ್ಬಿಡೋಣ ಅಂತ ಅಂದು ಈ ತರಕಾರಿ ಸಿಪ್ಪೆಗಳೆಲ್ಲ ಯೂಶ್ವಲಿ ಮನೆಯಲ್ಲಿ ಇರುತ್ತೆ ನೋಡಿ. ಅಂದರೆ ವೇಸ್ಟ್ ಅಲ್ಲ, ಅಂದರೆ ಈ ಊಟ ಮಿಕ್ಕಿರೋದನ್ನು ವೇಸ್ಟ್ ಅದೆಲ್ಲ ನಾನು ಗಿಡಗಳಿಗೆ ಹಾಕಲ್ಲ. ಜಸ್ಟ್ ಈರುಳ್ಳಿ ಸಿಪ್ಪೆ, ತರಕಾರಿ ಸಿಪ್ಪೆ ಅದನ್ನು ನಾನು ಈ ಟೀ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅಂಥದ್ದನ್ನು ನಾನು ಈ ಗಿಡಗಳಿಗೆ ಹಾಕ್ಬಿಡ್ತೀನಿ. ಟೆರೆಸ್ಗೆ ಮಾತ್ರ ಹಾಕ್ತೀನಿ ನಾನು. ಎಗೇನ್ ಬಾಲ್ಕನಿನಲ್ಲಿ ಇರೋದಕ್ಕೆಲ್ಲ ಹಾಕಲ್ಲ, ಯಾಕೆಂದರೆ ಸೊಳ್ಳೆ ಜಾಸ್ತಿ ಆಗಿಬಿಟ್ರೆ ಮನೆ ಒಳಗೆಲ್ಲ ಬಂದುಬಿಡುತ್ತೆ ಸೊಳ್ಳೆ. ಹಾಗಾಗಿ ಟೆರೆಸ್ಗೆ ಇಲ್ಲ ಕೆಳಗಡೆ ಭೂಮಿನಲ್ಲಿ ಸ್ವಲ್ಪ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ, ಅಲ್ಲಿ ಒಂದಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಹಾಕ್ತೀನಿ, ಇಲ್ಲ ಟೆರೆಸ್ಸಿಗೆ ಹಾಕ್ತೀನಿ. ಸೊ ಅದನ್ನೆಲ್ಲ ಹಾಕಿದಾದ ನಂತರ ಗಿಡಗಳಿಗೆಲ್ಲ ಪೂರ್ತಿ ನೀರೆಲ್ಲ ಹಾಕಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. ಹಿತೈಷ್ದು ಪನ್ನೀರ್ ಟೊಮ್ಯಾಟೊ ಬಾತ್ ಅಂದರೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಪನ್ನೀರನ್ನ ಯೂಸ್ ಮಾಡಿ ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹಿತೈಷ್ ಇಬ್ಬರೇ ಇರೋದ್ರಿಂದ ಈ ಥರ ರೈಸ್ ಬಾತ್ ಬೆಳಗ್ಗೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಸಹ ಅದೇ ಆಗಿಬಿಡುತ್ತೆ. ಸೊ ಮಧ್ಯಾಹ್ನಕ್ಕೂ ಸೇರಿಸೇನೆ ನಾನಿಲ್ಲಿ ಬೆಳಗ್ಗೆನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಟೊಮ್ಯಾಟೊ ಬಾತ್ ತುಂಬಾ ಸಿಂಪಲ್ಲು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ಸಲ ಮಾಡಿದಾಗ್ಲೂ ಅಷ್ಟೇ ಖುಷಿಯಿಂದ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತೀವಿ ನಾವೆಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮಾಡಬೇಕು ಯಾವತ್ತೂ, ಅದೇ ಟೇಸ್ಟಿ ಅಂತ ಅನಿಸೋದು. ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಮಸಾಲೆ ಅದು ಹಾಕಬೇಕು ಇದು ಹಾಕಬೇಕು, ಇದು ಒಂದು ಹಾಕಿದ್ರೆ ಇದು ಒಂದು ಹಾಕಲಿಲ್ಲ ಅಂತ ಅಂದರೆ ರುಚಿನೇ ಇರಲ್ಲ, ಆ ಥರ ಎಲ್ಲ ಏನಿಲ್ಲ. ಒಂದು ಮರೆತ್ರೂ ಐಟಮ್ಸು ಟೇಸ್ಟಿಯಾಗಿ ಮಾಡೋ ಅಂಥದ್ದನ್ನು ನಾನಿವತ್ತು ಹೇಳ್ಕೊಡ್ತೀನಿ. ನೀವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಮಸಾಲೆ, ಬೇಸಿಕ್ ಮಸಾಲೆ ಏನಿರುತ್ತೆ ಅದನ್ನು ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 2 ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ಉಪ್ಪನ್ನು ಹಾಕಿ 1.5 ಲೋಟ ಆಗೋಷ್ಟು ನೀರು ಅಕ್ಕಿನ ತೊಗೊಂಡಿದ್ದೆ. ಸೊ ನಾನಿಲ್ಲಿ 3 ಕಪ್ ಆಗೋಷ್ಟು ನೀರು ಅಳತೆ ಹಾಕಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಒಂದು ಸಣ್ಣ ಲೋಟ ಹಾಲನ್ನು ಸಹ ಹಾಕಿದ್ದೀನಿ. ಹಾಲಿಲ್ಲ ನಮಗಿಷ್ಟ ಆಗಲ್ಲ ಅಂತ ಅಂದರೆ ಟೊಮ್ಯಾಟೊ ಬೇಯಬೇಕಾದ್ರೆ ನೀವು ಮೊಸರನ್ನ ಹಾಕ್ಕೋಬೋದು. ಸ್ವಲ್ಪ ಕಸೂರಿ ಮೇಥಿ ಎಲ್ಲ ಹಾಕಿದ ನಂತರ ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ 1.5 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಹಾಕಿದ್ದೀನಿ. ನಾನು ಯಾವಾಗಲೂ ಈ ರೀತಿ ಪಲಾವು ಮತ್ತು ಬಾತ್ಗಳನ್ನ ಸ್ವಲ್ಪ ಓಪನ್ ಪ್ಯಾನ್ನಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಕುಕ್ಕರ್ಗಿಂತನೂ. ನಾನು ಪ್ರತಿ ಸಲ ಹೇಳ್ತೀನಿ, ಕುಕ್ಕರ್ಗಿಂತನೂ ನನಗೆ ಈ ರೀತಿ ಓಪನ್ ಪ್ಯಾನಲ್ಲಿ ಮಾಡಿದಾಗ ಟೇಸ್ಟ್ ಡಬಲ್ ಅಂತ ಅನಿಸುತ್ತೆ ಅಂತ. ಹಾಗಾಗಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಬಟ್ ಟೇಸ್ಟಿ ಆಗಿರುತ್ತಲ್ವ, ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಅದೊಂದು ಸ್ವಲ್ಪ 80% ಆಗುವಷ್ಟು ಬೇಯಬೇಕು. ಅಷ್ಟರಲ್ಲಿ ಈ ಕಡೆ ಪನ್ನೀರ್ ಟೊಮೆಟೊ ಬಾತ್ ಅಲ್ವಾ, ಈ ಸಲ ಪನ್ನೀರ್ನ ಟೊಮೆಟೊ ಬಾತ್ ಒಳಗಡೆ ಹಾಕೋದು ಬೇಡ, ಫ್ರೈ ಮಾಡಿಬಿಟ್ಟು ಮೇಲ್ಗಡೆ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊಡೋಣ, ಕ್ರಿಸ್ಪಿ ಆಗೂ ಇರುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಪನ್ನೀರ್ನ ಇಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಸಾಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ಕಡೆ ಒಂದು ಸ್ವಲ್ಪ, ಅಂದರೆ ಇದಕ್ಕೆ ಏನು ಮಸಾಲೆ ಜೊತೆ ಹಾಕ್ತಾ ಇಲ್ಲ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸಪ್ಪೆ ಅಂತ ಅನ್ನಿಸ್ಬಾರ್ದು ಪನ್ನೀರ್ನ ತಿನ್ನಬೇಕಾದ್ರೆ ನಮಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 2 ಬ್ಯಾಚ್ನಲ್ಲಿ ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು 80% ಆಗುವಷ್ಟು ನೀರು ಡ್ರೈ ಆಗಿತ್ತು. ಹಾಗಾಗಿ ಅದನ್ನು ಪ್ಯಾನ್ನ ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಹಳೆಯ ತವಾನ ಇಟ್ಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ದಮ್ ಬಾತ್ ಥರ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲ ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ಮು, ಬೇಗ ಸಿಗಲ್ಲ ಅನ್ನೋದಿದ್ದರೆ ನೀವು ಇದರಲ್ಲೇ ಕುಕ್ಕರ್ನಲ್ಲೇ ಮಾಡ್ಕೋಬೋದು. ಬಟ್ ಈ ಟೇಸ್ಟಿಯಾಗಿ ಬೇಕು ಅಂತ ಅಂದಾಗ ಈ ರೀತಿ ಮಾಡಿದ್ರೇ ಸಕ್ಕತ್ತಾಗಿರುತ್ತೆ. ಸೊ ನೋಡಿ, ಇಲ್ಲಿ ಒಂದು 10 ನಿಮಿಷ ದಮ್ ಕಟ್ಟಿದ ನಂತರ ನೀರೆಲ್ಲ ಹಿಂಗಿರುತ್ತೆ ಅಲ್ವಾ, ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅದು ಪ್ಯಾನ್ ಕೆಳಗಡೆ ಏನು ಇಟ್ಟಿರ್ತೀನಲ್ಲ ಅದು ಅದಾಗಿದ್ದದೇ ತಣ್ಣಗಾಗೋವರೆಗೂ ಮುಚ್ಚಿಟ್ಬಿಡ್ಬೇಕು.
ಆಮೇಲೆ ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ. ಸೊ ಇದೊಂದು ಸ್ವಲ್ಪ ತಣ್ಣಗಾಗಬೇಕಲ್ವ, ಅಲ್ಲಿವರೆಗೂ ಇನ್ನೂ ಸ್ವಲ್ಪ ಚೆನ್ನಾಗಿ ಉದ್ರುದ್ರಾಗಿ ಸಾಫ್ಟಾಗಿ ಆಗುತ್ತೆ ಅದು. ಅಷ್ಟರಲ್ಲಿ ಅದು ಸಾಫ್ಟಾಗಿ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತಿಂಡಿ ಜೊತೆಗೆ ಒಂದು ಫ್ರೂಟ್ ಕೊಡ್ತೀನಿ ನಾನು ಯಾವಾಗ್ಲೂ. ಸೊ ಇವತ್ತು ವಾಟರ್ ಮೆಲನ್ ಇತ್ತು, ಹಾಫ್ ವಾಟರ್ ಮೆಲನ್ ಯೂಸ್ ಮಾಡಿ ನಾನು ಫ್ರಿಜ್ನಲ್ಲಿ ತೆಗೆದಿಟ್ಟಿದ್ದೆ. ಇನ್ನು ಹಾಫ್ ಯೂಸ್ ಮಾಡಿಬಿಡೋಣ ಇವತ್ತು, ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಜ್ಯೂಸ್ ಎಲ್ಲ ಮಾಡಿದ್ರೆ ಅದಕ್ಕೆ ಬೇರೆ ಸಕ್ಕರೆ ಹಾಕಬೇಕು, ಇನ್ನು ಅದರಲ್ಲಿರೋವಂಥ ಸ್ವೀಟ್ನೆಸ್ಸಲ್ಲೇ ಮಾಡಿಕೊಟ್ರೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಜ್ಯೂಸೇ ಮಾಡೋದು ಬೇಡ, ಕ್ಯೂಬ್ಸಾಗಿ ಕಟ್ ಮಾಡಿಕೊಟ್ಬಿಟ್ರೆ ತಿಂಡಿ ಜೊತೆ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಹಿತೈಷ್ ನನಗೆ ಕ್ಯೂಬ್ಸಾಗಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ಹಿತೈಷ್ಗೂ ಇಲ್ಲಿ ಸರ್ವ್ ಮಾಡಿಕೊಟ್ಟೆ ಬಿಸಿ ಬಿಸಿ ಟೊಮ್ಯಾಟೊ ಬಾತ್. ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಹಿತೈಷ್ ಮೊಸರು ತಿನ್ನಲ್ಲ, ಹಾಗಾಗಿ ಅವ್ನಿಗೊಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ. ನನ್ನ ಒಬ್ಳಿಗೇ ಮೊಸರು ಬಜ್ಜಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಈರುಳ್ಳಿ ಇದು ಟೊಮ್ಯಾಟೊ ಬಾತಿಗೆ ಕಟ್ ಮಾಡಬೇಕಾದ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಒಂದು ಬೌಲ್ನಲ್ಲಿ ಹಾಕಿಟ್ಕೊಬಿಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ ಗಟ್ಟಿ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬೌಲ್ ಆಗುವಷ್ಟು ಟೊಮ್ಯಾಟೊ ಬಾತ್ ಜೊತೆಗೆ ಮೊಸರು ಬಜ್ಜಿನೂ ಸಹ ರೆಡಿನೇ ಆಗೋಯಿತು. ಸೊ ಇಲ್ಲಿ ನಾನು ಯಾವಾಗ್ಲೂ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಯಾವುದಾದ್ರು ಫ್ರೂಟ್ ಇದ್ದರೆ ಫ್ರೂಟ್ನ ತಿನ್ಬಿಡ್ತೀನಿ. ಏಕೆಂದರೆ ಅದರಲ್ಲೇ ಹೊಟ್ಟೆ ತುಂಬಿರುತ್ತಲ್ವ. ಈ ತಿಂಡಿಗಳೆಲ್ಲ ಸ್ವಲ್ಪ ನಾವು ಅವಾಗ ಕಡಿಮೆ ತಿಂತೀವಿ. ಸೊ ಹಾಗಾಗಿ ಫ್ರೂಟ್ನ ಜಾಸ್ತಿ ತಿಂತೀನಿ. ಮಧ್ಯಾಹ್ನದೊತ್ತೂ ಅಷ್ಟೇ ಈ ಸಲಾಡು, ಕೋಸಂಬರಿ ಮತ್ತು ಕ್ಯಾರೆಟು, ಕುಕುಂಬರು ಆ ಥರದ್ದೆಲ್ಲ ಇದ್ದರೆ ಅದನ್ನು ಫಸ್ಟ್ ಖಾಲಿ ಮಾಡಿಬಿಡ್ತೀನಿ. ಆಮೇಲೆ ರೈಸ್ ಮತ್ತು ಸಾಂಬಾರನ್ನ ತಿಂತೀನಿ ಆ ರೀತಿ. ಸೊ ಫ್ರೂಟು ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲನೂ ಖಾಲಿ ಮಾಡಿದ್ಮೇಲೆ ನನಗೆ ಹಾಕೊಂಡಿದ್ದು ಟೊಮ್ಯಾಟೊ ಬಾತು ತುಂಬ ಜಾಸ್ತಿ ಅಂತ ಅನ್ನಿಸ್ಬಿಡ್ತು. ಹೊಟ್ಟೆ ಫಿಲ್ ಆಗಿತ್ತಲ್ಲ, ಹಾಗಾಗಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅದರಲ್ಲೊಂದು ಅರ್ಧ ಭಾಗ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ನಾನು ಖಾಲಿ ಮಾಡಿದೆ. ಸೊ ಈ ರೀತಿ ನೀವು ಮಾಡಿದ್ರೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ಎಗೇನ್ ತರಕಾರಿ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆನೆಲ್ಲ ನಾನು ಕೆಳಗಡೆ ಮನೆಯಿಂದ ಸ್ವಲ್ಪ ಪಕ್ಕದಲ್ಲಿ ನಾನು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ, ಅಲ್ಲಿಗೆ ಹಾಕೋಕ್ಕೆ ಅಂತ ಹೋಗ್ತಾಯಿದ್ದೆ. ಇನ್ನು ಹಾಗೆಯೇ ಅಡುಗೆ ಮನೆಯಲ್ಲಿ ಇಟ್ಕೊಂಡ್ರೆ ಸೊಳ್ಳೆ ಆಡುತ್ತೆ, ಆವಾಗವಾಗ ಅದನ್ನು ತೆಗ್ದು ಚೆಲ್ತಾ ಇರಬೇಕು ಗಿಡಗಳಿಗೆ. ಹಾಗೆಯೇ ಇವತ್ತೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡುಗೂ ಆರ್ಡರ್ ಇತ್ತು. ಹಾಗಾಗಿ ಎಷ್ಟು ಕೆ ಜಿ ಮಾಡ್ತೀನಿ ಅಷ್ಟು ಕೆ ಜಿಗೆ ನಾನು ಗೋಡಂಬಿ, ಬಾದಾಮಿ, ವಾಲ್ನಟ್ಟು, ಪಿಸ್ತಾ ಅದನ್ನೆಲ್ಲ ಅಳತೆ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ನಿಮ್ಮ ಗೋಡಂಬಿ ನೋಡಿದ್ರೆ ಇಲ್ಲಿ ಎಲ್ಲವೂ ಸಹ ಫೈನ್ ಕ್ವಾಲಿಟಿನೇ ಯೂಸ್ ಮಾಡೋದು. ಸೊ ಹಾಗಾಗಿ ಅದರ ಟೇಸ್ಟು ಡಬಲ್ ಆಗುತ್ತೆ. ತುಂಬಾ ಏನು ಮುತುವರ್ಜಿ ವಹಿಸಿ ಒಂದೊಂದನ್ನು ಚೆನ್ನಾಗಿ ಹುರಿದು ಮಾಡೋದ್ರಿಂದ ಒಂದು ಲಡ್ಡು ತಿಂದ್ರೇ ಇನ್ನೊಂದು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅದು ಸ್ವಲ್ಪ ಕ್ಯಾಲರೀಸ್ ಇರುತ್ತೆ ಅಲ್ವಾ. ಹಾಗಾಗಿ ನಾನು ದಿನದಲ್ಲಿ ಒಂದು ಲಡ್ಡು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಸಹ ಒಂದೇ ಒಂದು ಲಡ್ಡು ತೊಗೋತೀನಿ, ಐದರ್ ಫಾರ್ ಡಿನ್ನರ್ ಆರ್ ಲಂಚ್ ಮತ್ತು ಬ್ರೇಕ್ಫಾಸ್ಟ್ 3 ಹೊತ್ತಲ್ಲಿ ಯಾವುದಾದ್ರೂ ಒಂದು ಹೊತ್ತಿಗೆ ನೀವು ತೊಗೊಳ್ಳಿ. ತಿಂಡಿ ಎಲ್ಲ ತಿಂದಿದ ನಂತರ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಆರ್ಡರ್ಸ್ ಎಲ್ಲ ಇರುತ್ತೆ ನನಗೆ, ಅದನ್ನೆಲ್ಲ ತೊಗೊಂಡು ಸೊ ನೋಡಿ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ನನಗೆ 17 ಆರ್ಡರ್ಸ್ ಬಂದಿದೆ. ನಾನು ನಿಮಗೆ ತೋರಿಸ್ದೆ ಪೆಂಡಿಂಗ್ 17 ಅಂತ. ಇನ್ನೂ ಯಾರು ಡೌಟ್ ಪಡ್ತಾ ಇದ್ದೀರಾ ಬರುತ್ತೋ ಇಲ್ವೋ ಇವ್ರ ಹತ್ರ ಆರ್ಡರ್ ತೊಗೊಂಡ್ರೆ ಅಂತ, ನೀವು ಇಲ್ಲಿ ನೋಡ್ಬೋದು ಒಂದೇ ಒಂದಲ್ಲ ಸುಮಾರು ಆರ್ಡರ್ಸ್ ಬರುತ್ತೆ ನನಗೆ ದಿನದಲ್ಲಿ. ಆ್ಯಂಡ್ ಅಷ್ಟೂ ಸಹ ಒಂದು ದಿನದಲ್ಲಿ ನಾನು ಪೂರೈಸಲಿಕ್ಕೆ ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲಾಂದರೆ ಎವ್ರಿ 3 days ಒನ್ಸ್ ನಮ್ಮ ಮನೆಯಲ್ಲಿ ಎಲ್ಲವೂ ಸಹ ಫ್ರೆಶ್ ಬ್ಯಾಚ್ ರೆಡಿ ಆಗ್ತಾನೇ ಇರುತ್ತೆ. ಹಾಗಾಗಿ ಹೊಸ ಫ್ರೆಶ್ ಬ್ಯಾಚನ್ನೇ ನಾನು ನಿಮಗೆ ಕಳಿಸ್ಕೊಡ್ತೀನಿ. ವಾಟ್ಸಪ್ ನಂಬರ್ನೂ ಸಹ ನಾನಿಲ್ಲಿ ಶೇರ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ಜಸ್ಟ್ ಹಾಯ್ ಅಂತ ಕಳಿಸಿದ್ರೂ ಸಾಕು. ಇವತ್ತು ನನಗೆ ಹೆಲ್ಪರ್ ಸಹ ಇರಲಿಲ್ಲ ಮನೆಯಲ್ಲಿ, ಅವ್ರು ಸಹ ರಜಾ ಹಾಕ್ಬಿಟ್ಟಿದ್ರು. ಸೊ ಎಲ್ಲ ಕೆಲಸ ನನ್ನ ಮೇಲೇ ಇತ್ತು. ಡ್ರೈ ಫ್ರೂಟ್ಸ್ ಲಡ್ಡು ಜಾಸ್ತಿನೇ ಆರ್ಡರ್ ಬಂದುಬಿಟ್ಟಿತ್ತು ನನಗೆ. ಹಾಗಾಗಿ ಇವತ್ತು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲವನ್ನು ಸಹ ಕಟ್ ಮಾಡಿ ಮಾಡೋ ಅಷ್ಟರಲ್ಲಿ ನನಗೆ 8:30 ಆಯಿತು ನೈಟು. ಇನ್ನು ಅದನ್ನು ನೆಕ್ಸ್ಟ್ ಡೇಗೆ ನಾನು ಎಲ್ಲ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀನಿ. ಇನ್ನು ಬೆಳಗ್ಗೆ ಮಾಡಿ ಟೊಮ್ಯಾಟೊ ಬಾತೇನೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದಿದ್ದೆ. ಸಾಂಬಾರಿತ್ತು ಹಿಂದಿನ ದಿನ ಮಾಡಿದ್ದಿದ್ದು, ಅದನ್ನು ಬಿಸಿ ಮಾಡಿ ಅದಕ್ಕೆ ಬೆಳಗ್ಗೆನೂ ರೈಸು ಮಧ್ಯಾಹ್ನನೂ ರೈಸು, ಇನ್ನು ರಾತ್ರಿಗೂ ರೈಸ್ ಅಂತ ಅಂದರೆ ಸರಿ ಬರಲ್ಲ ಅಂತ ಅಂದ್ಬಿಟ್ಟು ಮೆಂತ್ಯ ಮುದ್ದೆ ಮಾಡ್ಕೊಂಡಿದ್ದೀನಿ. ಹಿತೈಷು ರಾಗಿ ಮುದ್ದೆಗಿಂತ ಈ ಮೆಂತ್ಯ ಮುದ್ದೆನ ತುಂಬಾ ಇಷ್ಟಪಟ್ಟು ತಿಂತಾನೆ. ಮೆಂತ್ಯ ಮುದ್ದೆ ಆದರೆ ಅವನಿಗೆ ಪೀಸ್ ಮಾಡ್ಕೊಡೋದೇ ಬೇಕಾಗಿಲ್ಲ, ಅವನೇ ಪೀಸ್ ಮಾಡ್ಕೊಂಡು ತಿಂತಾನೆ. ರಾಗಿ ಮುದ್ದೆ ಆದರೆ ಒಂದು ಮುದ್ದೆಲಿ ಸಣ್ಣ ಮುದ್ದೆಗಳು ಮಾಡಿ ಇಡಬೇಕು ಸೈಡ್ನಲ್ಲಿ, ಅವಾಗಷ್ಟೇ ತಿನ್ನೋದು. ನಾನಾಗಲಿ ಹಿತೈಷ್ ಆಗಲಿ ಮುದ್ದೆ ಮೇಲೆ ರೈಸ್ನ ತಿನ್ನಲ್ಲ, ಹಾಗಾಗಿ ಇಬ್ಬರಿಗೆ ಸಣ್ಣ ಮುದ್ದೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಮೆಂತ್ಯ ಮುದ್ದೆ ಪೌಡರೂ ಅಷ್ಟೇ ನಾನೇ ಪ್ರಿಪೇರ್ ಮಾಡೋದು. ನಮ್ಮದೇ ತಯಾರಾಗುತ್ತೆ ಎವ್ರಿ 3 days ಒನ್ಸು. ಎವ್ರಿ 20 kg ಅಷ್ಟು ಮೆಂತ್ಯ ಮುದ್ದೆ 3 daysಗೆ ಸೇಲ್ ಆಗುತ್ತೆ, ಅಷ್ಟು ರುಚಿಯಾಗಿದೆ.
ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಲ್ಲ, ಯಾವುದೇ ರೀತಿ ಆ್ಯಡೆಡ್ ಕಲರ್ಸ್ ಇರಲ್ಲ, ಫ್ಲೇವರ್ಸ್ ಇರಲ್ಲ. ಸೊ ಏನು ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ಚೆನ್ನಾಗಿ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿದಿರೆಲ್ಲ ಮಾಡ್ತಾಯಿದ್ರು ನೋಡಿ, ಅದೇ ರೀತಿ ಮೆಥಡ್ನ ಯೂಸ್ ಮಾಡಿ ನಾನು ಎಲ್ಲ ಪ್ರಾಡಕ್ಟ್ನು ತಯಾರು ಮಾಡೋವಂಥದ್ದು. ಆ್ಯಂಡ್ ನನಗೇನು ಅಂತ ಅಂದರೆ ಎಲ್ಲರ ಹೆಲ್ತು ನಮ್ಮಂಗೆ ಇರಬೇಕು, ಹಾಗಾಗಿ ಒಳ್ಳೆ ಕ್ವಾಲಿಟಿನ ಯೂಸ್ ಮಾಡಿ ನಾನು ಪ್ರಾಡಕ್ಟ್ಸ್ನ ನಿಮ್ಮಲ್ಲಿಗೆ ತಲುಪಿಸಿಕೊಡ್ತೀನಿ. ಸೊ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಮೆಂತ್ಯ ಮುದ್ದೆ. ನಮಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಮೆಂತ್ಯ ಮುದ್ದೆ ಮಾಡ್ಕೊತೀನಿ ನಾನು. ಬೇಕು ಅಂದರೆ ನೀವು ಬೆಲ್ಲನ ಯೂಸ್ ಮಾಡಿನೂ ಸಹ ಮೆಂತ್ಯ ಮುದ್ದೆ ಬರೀ ತುಪ್ಪದಲ್ಲಿ ನೀವು ತಿನ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ಅಂಥ ನಂಬರಿಗೆ ವಾಟ್ಸಾಪ್ ಮಾಡಿ ನಾನು ಎಲ್ಲ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ.